ಡಿ ಬಾಸ್ ದರ್ಶನ್ ದ ಡೆವಿಲ್ಗೆ ಸ್ಟಾರ್ಟ್ ಆಯ್ತು ಕೌಂಟ್ ಡೌನ್. ಇನ್ನು 100 ದಿನವೂ ಇಲ್ಲ ದ ಡೆವಿಲ್ ಅಬ್ಬರಕ್ಕೆ. ಒಮ್ಮೆಲೆ ಗಗನಕ್ಕೇರುತ್ತಿದೆ ದ ಡೆವಿಲ್ ಕ್ರೇಜ್. ಬುಕ್ ಮೈ ಶೋನಲ್ಲಿ ಟಿಕೆಟ್ ತಗೊಳ್ತಕ್ಕಂಥವ್ರು ದ ಡೆವಿಲ್ ಮೂವಿ ಬಗ್ಗೆ ತೋರಿಸ್ತಾ ಇರ್ತಕ್ಕಂಥ ಕ್ರೇಜ್ ಹೇಗಿದೆ. ಈ ವರ್ಷದ ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ನ ಅತಿ ನಿರೀಕ್ಷಿತ ಚಿತ್ರ ದ ಡೆವಿಲ್ಗೆ ಫ್ಯಾನ್ಸ್ಗಳು ಹೇಗೆ ತಯಾರಾಗ್ತಾ ಇದ್ದಾರೆ ನೋಡೋಣ ಬನ್ನಿ. ಸ್ನೇಹಿತರೆ, ಡಿ ಬಾಸ್ ದರ್ಶನ್ ಅತಿ ನಿರೀಕ್ಷಿತ ಚಿತ್ರ ದ ಡೆವಿಲ್ ಈಗಾಗಲೇ ರಿಲೀಸ್ ಡೇಟ್ನ ಲಾಕ್ ಮಾಡಿ ಆಗಿದೆ. ಡಿಸೆಂಬರ್ನಲ್ಲಿ ಸ್ಯಾಂಡಲ್ವುಡ್ಗೆ ಸುನಾಮಿ ಅಪ್ಪಳಿಸಲಿದೆ. 12/12/2025ಕ್ಕೆ ಇತಿಹಾಸ ಸೃಷ್ಟಿಯಾಗಲಿದೆ. ಎದೆಯೊಳಗೆ ಅದುಮಿಟ್ಟುಕೊಂಡಿರುವ ಅಭಿಮಾನದ ಜ್ವಾಲಾಮುಖಿ ಮುಗಿಲೆತ್ತರಿಕೆ ಚಿಮ್ಮಲಿದೆ 12/12/2025ಕ್ಕೆ. ಇನ್ನು ಈ 12/12/2025 ಶುಕ್ರವಾರ ದ ಡೆವಿಲ್ ಎದುರು ನಿಲ್ಲುವಂತ ಧೈರ್ಯವನ್ನ ಕನ್ನಡದ ಯಾವ ಸಿನಿಮಾಗಳು ಸಹ ಮಾಡ್ತಾ ಇಲ್ಲ. ಆ ಡೇಟ್ನಲ್ಲಿ ತಮ್ಮ ಸಿನಿಮಾನ ಬಿಡುಗಡೆ ಮಾಡಬೇಕು ಅಂತ ಯೋಚಿಸ್ತಿದ್ದಂತಹ ಸಿನಿಮಾ ನಿರ್ದೇಶಕರು, ನಿರ್ಮಾಪಕರು ಸದ್ದಿಲ್ಲದೆ ಈಗ ಹಿಂದೆ ಸರಿತಾ ಇದ್ದಾರೆ. ಸೊ ದ ಡೆವಿಲ್ ಸಿಂಗಲ್ ಸಿನಿಮಾ, ಅದರ ಗರ್ಜನೆಗೆ ಸ್ಯಾಂಡಲ್ವುಡ್ನ ಯಾವ ರೆಕಾರ್ಡ್ಗಳು ಹಾರು ಹೋಗ್ತವೆ ಅನ್ನೋದಷ್ಟೇ ಇನ್ನುಳಿದಿರ್ತಕ್ಕಂಥ ಕುತೂಹಲ. ಇನ್ನು ಅಭಿಮಾನಿಗಳು ಈಗಾಗಲೇ ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿ ಆಗಿದೆ. ದ ಡೆವಿಲ್ ಅಬ್ಬರಕ್ಕೆ ಇನ್ನು 100 ದಿನ, ಇನ್ನು 99 ದಿನಗಳಲ್ಲಿ ನಮ್ಮ ಡೆವಿಲ್, ಈ ರೀತಿಯಾಗಿ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿಕೊಂಡು ಆನಂದಿಸ್ತಾ ಇದ್ದಾರೆ ಅಭಿಮಾನಿಗಳು. ಹೀಗೆ ಅಭಿಮಾನಿಗಳ ಕ್ರೇಜ್ ದಿನೇ ದಿನ ಹೆಚ್ಚಾಗ್ತಾ ಇದ್ರೆ ಚಿತ್ರದ ಮುಂಗಡ ಬುಕಿಂಗ್ ಅಂದರೆ ಟಿಕೆಟ್ಗಳನ್ನು ಮುಂಚೆಯೇ ವಿತರಿಸುವ ವೆಬ್ಸೈಟ್ ಆಗಿರ್ತಕ್ಕಂಥ ಬುಕ್ ಮೈ ಶೋನಲ್ಲಿ ದ ಡೆವಿಲ್ ನೋಡ್ತೀವಿ ಅಂತ ಇಂಟ್ರೆಸ್ಟ್ ಬಟನ್ ಒತ್ತುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯ ಬುಕ್ ಮೈ ಶೋನಲ್ಲಿ ದ ಡೆವಿಲ್ ಚಿತ್ರಕ್ಕೆ ಇಂಟ್ರೆಸ್ಟ್ ತೋರಿಸಿರುವ, ಅಂದರೆ ಈ ಚಿತ್ರವನ್ನು ನಾವು ಕಾಯ್ತಾ ಇದ್ದೀವಿ, ಈ ಚಿತ್ರವನ್ನು ನಾವು ನೋಡ್ತೀವಿ ಅಂತ ಇಂಟ್ರೆಸ್ಟ್ ತೋರಿಸಿರುವವರ ಸಂಖ್ಯೆ ಎಷ್ಟಿದೆ ಅಂತಂದರೆ, ಸದ್ಯಕ್ಕೆ ಇಲ್ಲಿಯವರೆಗೆ ಬುಕ್ ಮೈ ಶೋನಲ್ಲಿ ದ ಡೆವಿಲ್ ಚಿತ್ರಕ್ಕೆ 41.2K ಅಂದರೆ 41,200 ಮಂದಿ ಇಂಟ್ರೆಸ್ಟ್ ತೋರಿಸಿದ್ದಾರೆ. ದಿನದಿಂದ ದಿನಕ್ಕೆ ಈ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರಿಲೀಸ್ಗೆ ಇನ್ನೂ ಸಹ 3 ತಿಂಗಳುಗಳು ಬಾಕಿ ಇದೆ. ಈಗಲೇ ಈ ಕ್ರೇಜ್, ಇನ್ನು ರಿಲೀಸ್ ಹತ್ರ ಬರ್ತಾ ಇದ್ದಂಗೆ ಅಭಿಮಾನಿಗಳ ಕ್ರೇಜ್ನ ತಡೆಯೋಕ್ಕಂತೂ ಸಾಧ್ಯನೇ ಇಲ್ಲ. ತಡ ಯಾಕೆ ಮಾಡ್ತಾ ಇದ್ದೀರಾ? ಈಗಲೇ ಬುಕ್ ಮೈ ಶೋಗೆ ಹೋಗಿ ಅಲ್ಲಿ ದ ಡೆವಿಲ್ ಚಿತ್ರಕ್ಕೆ ನಿಮ್ಮ ಇಂಟ್ರೆಸ್ಟನ್ನು ಒತ್ತಿರಿ. ಫಸ್ಟ್ ಡೇ ಫಸ್ಟ್ ಶೋ ಹಬ್ಬಕ್ಕೆ ರೆಡಿ ಆಗ್ರಿ.